ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೆಳಗೆರೆ ಗ್ರಾಮದಲ್ಲಿ ರಸ್ತೆ ನಿರ್ಮಾಣದ ವಿಚಾರದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾದ ಘಟನೆ ಎದುರಾಗಿದೆ. ಎರಡು ಕಡೆ ಮನೆಗಳು ನಿರ್ಮಾಣವಾಗಿ ಹಲವಾರು ದಶಕಗಳೇ ಕಳೆದು ವಿದ್ಯುತ್ ಸಂಪರ್ಕ, ನೀರಿನ ಸಂಪರ್ಕ ಪಂಚಾಯಿತಿಯಿಂದ ಚರಂಡಿ ಕಲ್ಪಿಸಲಾಗಿದೆ. ಆದರೆ ರಸ್ತೆ ನಿರ್ಮಾಣದ ವಿಚಾರದಲ್ಲಿ ಗ್ರಾಮದ ಶಿಕ್ಷಕ ಅರುಣ್ ರವರು ತಮ್ಮ ಸಹೋದರ ಹಾಗೂ ಮಕ್ಕಳ ಮುಖಾಂತರ ರಸ್ತೆ ನಿರ್ಮಾಣದ ಜಾಗ ನಮಗೆ ಸೇರಿದ್ದು ಎಂದು, ಇನ್ನು ನಮ್ಮ ಹೆಸರಲ್ಲೇ ಇದೆ ಎಂದು ತಕರಾರು ತೆಗೆದು ಸರ್ಕಾರಿ ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸಿದ್ದಾರೆಂದು ಗ್ರಾಮಸ್ಥರಾದ ಹರೀಶ್ ಗೌಡ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ತಮ್ಮ ನೋವನ್ನು ತೋಡಿಕೊಂಡರು. ಸರ್ಕಾರದಿಂದ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತು ರಸ್ತೆ ನಿರ್ಮಾಣಕ್ಕೆ ಮುಂದಾದ ಸಂದರ್ಭದಲ್ಲಿ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯ ಪಿಎಸ್ ಸಹನಾ ಪಾಟೀಲ್, ಪಿಎಸ್ಐ ಜ್ಯೋತಿ ಹಾಗೂ ಹಲವಾರು ಮಂದಿ ಪೊಲೀಸರು ಸ್ಥಳದಲ್ಲೇ ಇದ್ದು ಕಾನೂನಿನಡಿ ರಸ್ತೆ ನಿರ್ಮಾಣಕ್ಕೆ ಅನುಮತಿ ಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮನೆಯವರು ಕೂಡ ಸಂಬಂಧಿಸಿದವರ ಮೇಲೆ ಗಂಭೀರ ಆರೋಪ ಮಾಡಿದರು. ಗ್ರಾಮದ ಗ್ರಾಪಂ ಮಾಜಿ ಸದಸ್ಯೆ ಸುಶೀಲಮ್ಮ, ಶಿವರಾಜು, ರಂಗಸ್ವಾಮಿ, ಪವನ್, ಹುಮಾ, ಅಲ್ಮೇಲಮ್ಮ, ಶಿವಲಿಂಗಮ್ಮ, ಚುಂಚಮ್ಮ, ಇಂದ್ರಮ್ಮ, ಶಾಂತಮ್ಮ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು. ಸರ್, ನಮ್ಮ ಹೆಸರು ಹರೀಶ್ ಗೌಡ ಅಂತ, ಚನ್ನಪಟ್ಟಣ ತಾಲೂಕು ಕೆಳಗೆರೆ ಗ್ರಾಮ. ಇದು ಆಕ್ಚುಲಿ ಬಂದು 150 ವರ್ಷದಿಂದ ಒಡ್ಡಾಡ್ತಾ ರೋಡು. ಯಾಕೆಂದ್ರೆ ಎಂಡಿಂಗ್ ಅಲ್ಲಿ ನೋಡಿದ್ರೆ ನೀವು ಅಲ್ಲಿ ಒಂದು ಮನೆ ಇದೆ, 150 ವರ್ಷದಿಂದ ಈಗ ಬಿದೋಗೋ ತರ ಇದೆ ಮನೆ. ಇಲ್ಲಿ ಗೌರ್ಮೆಂಟ್ ಚರಂಡಿ ಆಗಿದೆ, ಗೌರ್ಮೆಂಟ್ ವಾಟರ್ ಲೈನ್ ಆಗಿದೆ, ಪವರ್ ಲೈನ್ ಆಗಿದೆ, ಎಲ್ಲ ಆಗಿದೆ. ಈಗ ನೋಡಿ, ಮುಖ್ಯಮಂತ್ರಿ ಯೋಜನೆ ಕಡೆಯಿಂದ ರಸ್ತೆ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ನಮ್ಗೆ ಇದು ಕೊಟ್ಟಿದ್ದಾರೆ. ಇವಾಗ ನೋಡಿದ್ರೆ ಇದು ಎಲ್ಲ ಮಾರಾಟ ಆಗಿ ಎಲ್ಲ ಆದ್ಮೇಲೆ, ರೋಡ್ ಎಲ್ಲ ಆದ್ಮೇಲೆ ಇವಾಗ ನಮ್ದು ಜಮೀನು ಅಂತ ಕಿತಾಪತಿ ಮಾಡಿ ಸೆಂಟ್ರಲ್ ಕಲ್ಲು ನೆಟ್ಟಿ ತುಂಬಾ ತೊಂದರೆ ಕೊಡ್ತಿದ್ರು. ಅವಾಗಿಂದ ನಾವು ಯಾವ್ದು ಬೇಡ, ಯಾರಿಗೂ ತೊಂದರೆ ಆಗ್ಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು, ಅವ್ರದ್ದು ಜಮೀನು ಎಂಡಿಂಗ್ ಅಲ್ಲ ಐತೆ, ಅವ್ರಿಗೂ ಒಡ್ಡಾಡಕ್ಕೆ ರೋಡ್ ಇಲ್ಲ ಅಂದ್ಬಿಟ್ಟು ನಾವು ಸಮಾಧಾನದಿಂದ ನಾವು ಕೇಳಿ ಸಾಕಾಯ್ತು. ನಿನ್ನೆಲ್ಲ ಬಂದು MLA ಹತ್ರ ಮಾತಾಡ್ದು, MP ಅವ್ರ ಹತ್ರ ಮಾತಾಡಿದೀವಿ, ಎಲ್ಲರೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ಪರ್ಮಿಷನ್ ಕೊಟ್ಟು ತಹಸೀಲ್ದಾರ್ ಅವತ್ತು 107 ಕೇಸು ಹಾಕಿದ್ದಾರೆ ಈ ರೋಡ್ ಬಗ್ಗೆನೂ. 107 ಕೇಸ್ ಆದ್ಮೇಲೆ ಅದು ಕ್ಲಿಯರ್ ಮಾಡಿ ಅವ್ರು ಹೇಳಿದ್ದಾರೆ, ರೋಡ್ ಮಾಡಕ್ಕೆ ಯಾವ ತೊಂದರೆ ಕೊಡಬಾರ್ದು, ನೀನೇನಿದೆ ಕಾನೂನು ಪ್ರಕಾರ ತಗೊಬಂದು, ನೀನೇನಿದೆ ಕಾನೂನು ಪ್ರಕಾರ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ರೋಡ್ ಮಾಡೋಕ್ಕೆ ಇವತ್ತು JCP ಬಂದಿದೆ, ಎಲ್ಲರೂ ಬಂದಿದ್ದಾರೆ ರೋಡ್ ಮಾಡೋಕ್ಕೆ. ಬಟ್ ಇವಾಗ ಅವ್ರು ಬಿಡ್ತಾ ಇಲ್ಲ. ಯಾಕೆಂದ್ರೆ ಅರುಣ್ ಅಂತ ಅವ್ರು ಬಂದು ಒಬ್ಬ ಮೇಷ್ಟ್ರಾಗಿ ಹೇಳ್ಕೊಡ್ಬೇಕಾದ್ರು ಅವ್ರು ಬಂದು ನಿಂತ್ಕೋತಾ ಇಲ್ಲ. ಅವ್ರು ಬಾಮ ಇದನ್ನು ಕಳ್ಸೋದು, ಎಲ್ಲದಕ್ಕೂ ನೀನ್ ಮುಂದೆ ಹೋಗು, ನಂದು ಮೇಷ್ಟ್ರ ಕೆಲಸ ಹೊಂಟವ್ರೆ, ನನ್ನ ಪಿಂಚಣಿ ಹೊಂಟೋಗುತ್ತೆ ನೋಡಿ ಮುಂದೆ ಕಳ್ಸೋದ ಅಪ್ಪನ. ಇದಕ್ಕೆಲ್ಲ ಕಾರಣ ಅವ್ರ ಮಕ್ಕಳು ಅರುಣ್, ಉಮೇಶು, ಮತ್ತೆ ಹಂಸರಾಜು ಮತ್ತೆ ಸತೀಶು. ಇದು ಪ್ರಾಬ್ಲಮ್ ಇರೋದು ಈ ರೋಡ್ಗೆ. ನೋಡಿ, ನೀವೇ ನೋಡ್ತಾ ಇದೀರಲ್ಲ ರೋಡ್ ಹೆಂಗಿದೆ ಅಂತ. ಇದು ಮುಂದೆ ಹೋದ್ರೆ ಈ ಚರಂಡಿ ಅರ್ಧಕ್ಕೆ ಇದೆ. ರೋಡ್ ಮಧ್ಯೆ ರೋಡಲ್ಲಿ ಚರಂಡಿ ಮಾಡ್ಕೊಂಡಿದ್ದಾರೆ ಪಾಪ. ಮುಂಚೆನೆ ಪ್ರಕರಣ ಬೇಕಾಗಿದೆ, ಯಾವ್ದೋ ಒಂದು ಅಕ್ಕಿ ಕಳ್ತನ ಮಾಡ್ಬಿಟ್ಟು ಅದು ಪ್ರಕರಣ ದಾಖಲಾಗಿದೆ. ಈಗ ಯಾವ್ದು ದಾಖಲೆ ಆಗಿಲ್ಲ. ಯಾಕೆಂದ್ರೆ ಅವ್ರು ಬರ್ತಾ ಇಲ್ವಲ್ಲ, ಎಲ್ಲಿ ಬಂದ್ರೆ ಸಿಗಾಕೊಂಡು ನಮ್ಮ ಪಿಂಚಣಿ ಹೊಂಟೋಗುತ್ತೆ ಅಂತ ಬರ್ತಾ ಇಲ್ಲ. ಅವ್ರು ಬಾಮ ಇದನ್ನ ಕಳ್ಸಿ ಎಲ್ಲಾರ್ಗು ದಬ್ಬಾಳಿಕೆ ಮಾಡೋದು. ಮತ್ತೇನಾರ ನಿಮ್ ತಾತಂಗ್ ಹುಟ್ಟಿದಿರಿ ಎಲ್ಲಾರು ನೀವು ಕೇರಿಯವರೆಲ್ಲ ಅನ್ಬಿಟ್ಟು ಕೆಟ್ಟಾಗೆಲ್ಲ ಮಾತಾಡ್ತಾನೆ ಲೇಡೀಸ್ಗೆ. ಅವನು ಯಾರೋ ಸತೀಶ್ ನಾವು ಒಂದು ಅರ್ಜಿ ಕೊಡುವ ತಾಲೂಕ್ ಆಫೀಸ್ಗೆ ಅಂತ ಅರ್ಜಿ ಕೈಲಿ ಸೈನ್ ಮಾಡಿಸ್ಕೊಂಡ್ರೆ ಈ ಕೇರಿ ಬಡ್ಡಿರೆಲ್ಲ ಸೈನ್ ಮಾಡ್ಕೊಟ್ಟವ್ರೆ ಅಂತ. ಈ ಬಡ್ಡಿರೆಲ್ಲ ಸೈನ್ ಮಾಡ್ಕೊಟ್ಟವ್ರೆ, ನಮ್ ತಾತಂಗ್ ಹುಟ್ಟಿದಿರಾ, ಈ ತರ ಎಲ್ಲ ಕೆಟ್ಟ ಮಾತುಗಳು ಮಾತಾಡೋ. ನೋಡಿ, ಈಗ ಆಲ್ರೆಡಿ ಬಂದು ಇದು ನೋಡ್ತೀರಾ, ಆಗಸ್ಟ್ ಅಲ್ಲಿ ನಾವು 18ರಲ್ಲಿ 2025 ನಾವು ಕೊಟ್ಟಿರೋದು ಪೊಲೀಸ್ ಸ್ಟೇಷನ್ಗೆ ಈ ಕಲ್ ತೆಗಿಸಿ ಅನ್ಬಿಟ್ಟು.